ಶಿರಸಿ ತಾಲೂಕಿನಲ್ಲಿ ಅನಧಿಕೃತವಾಗಿ ಕಾರ್ಯನಿರ್ವಹಿಸ್ತಾ ಇರುವ ಕೆಲವು ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಎಗ್ಗಿಲ್ಲದೆ ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕಲು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕಾನೂನು ರೀತಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬ ಮಾತು ಸಾರ್ವಜನಿಕರಿಂದ ಕೇಳಿಬಂದಿದೆ. ಶಿರಸಿ ಸುತ್ತಮುತ್ತ ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳ ಸಂಖ್ಯೆ ಹೆಚ್ಚಳಗೊಳ್ಳುತ್ತಿದೆ. ಸದ್ಯ ಸುಮಾರು 25 ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳಿದ್ದು ಅದರಲ್ಲಿ 3-4 ಮಾತ್ರ ಅಧಿಕೃತವಾಗಿ ನೋಂದಣಿಯಾಗಿದ್ದು, ಅನಧಿಕೃತವಾಗಿರುವ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳನ್ನು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯು ಪತ್ತೆ ಹಚ್ಚಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಗ್ರಾಮೀಣ ಭಾಗಗಳಲ್ಲಿರುವ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳಲ್ಲಿ ಅನೈತಿಕ ಚಟುವಟಿಕೆಗಳು ಮಿತಿ ಮೀರುತ್ತಿರುವ ಬಗ್ಗೆ ಆ ಭಾಗದ ಸಾರ್ವಜನಿಕರು ಗ್ರಾಮ ಪಂಚಾಯತ್ ಸಭೆಗಳಲ್ಲಿ ಆರೋಪಿಸ್ತಾ ಇದ್ರು. ಅವುಗಳ ದಾಖಲೆ ಮತ್ತು ನೋಂದಾವಣಿಯಾಗಿದೆ ಎಂಬ ಮಾಹಿತಿಗಳನ್ನು ಪಡೆಯಲು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರೆ. ಅವರಿಗೆ ತಿಂಗಳಿಗೆ ಇಂತಿಷ್ಟು ಎಂಬ ಮಾಮೂಲು ಬರ್ತಾ ಇರೋದ್ರಿಂದ ಅವುಗಳ ಸುದ್ದಿಗಳಿಗೆ ಹೋಗ್ತಾ ಇಲ್ಲ. ಸ್ಥಳೀಯರು ಶುಭ ಕಾರ್ಯಕ್ಕೆ ಬಾಡಿಗೆಗೆ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳನ್ನು ನೀಡಲು ವಿನಂತಿಸಿದ್ರು. ರೆಸಾರ್ಟ್ನ ಬಣ್ಣ ಬಯಲಾಗುತ್ತದೆ ಎಂಬ ಕಾರಣಕ್ಕೆ ನೀಡಲು ನಿರಾಕರಿಸ್ತಾ ಇದ್ರು. ಹೊರಭಾಗದಿಂದ ಆಗಮಿಸುವವರಿಗೆ ಯಾವುದೇ ದಾಖಲೆಗಳನ್ನು ಪಡೆಯದೆ ನೀಡಲಾಗ್ತಿದೆ ಎಂಬ ಆರೋಪ ಕೇಳಿ ಬಂದಿದೆ. ಇನ್ನು ನಗರದಲ್ಲಿನ ರಿಕ್ರಿಯೇಷನ್ ಕ್ಲಬ್ಗಳಲ್ಲಿ ನಡೀತಾ ಇದ್ದ ಇಸ್ಪೀಟ್ ಆಟಗಳಿಗೆ ಕಡಿವಾಣ ಹಾಕಿದ ಬೆನ್ನಲ್ಲೇ ಗ್ರಾಮಾಂತರ ಪ್ರದೇಶದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ವ್ಯಾಪಿಸಿಕೊಂಡಿತು. ದೇವರಹೊಳೆ, ಭೈರುಂಬೆಯಿಂದ ಉಮ್ಮಚಿಗಿವರೆಗಿನ ಅರಣ್ಯ ಪ್ರದೇಶದಲ್ಲಿ, ಹೆಗಡೆಕಟ್ಟ ರಸ್ತೆ, ಕುಮಟಾ ರಸ್ತೆ ಬೆಟ್ಟ ಪ್ರದೇಶದಲ್ಲಿ, ಸಿದ್ದಾಪುರ ರಸ್ತೆಯ ಕೋಣನಬಿಡಕಿ ಸೇರಿದಂತೆ ಗ್ರಾಮೀಣ ಭಾಗದ ಬಸ್ ತಂಗುದಾಣ, ಗೂಡಂಗಡಿಗಳು, ಮನೆಯಲ್ಲಿಯೂ ಅಂದರ್ಬಾಹರ್ ಜುಗಾರಾಟ ಹೆಚ್ಚಾಗಿದೆ. ಸಂಜೆ ಕೂಲಿ ಕೆಲಸ ಬಿಟ್ಟ ಪುರುಷರು ಮಧ್ಯರಾತ್ರಿ 1 ಗಂಟೆಯವರೆಗೂ ಅಂದರ್ಬಾಹರ್ ಆಟ ಆಡುವುದು ಬಹುತೇಕ ಕಡೆ ಕಂಡು ಬಂದಿದೆ. ಇಸ್ಪೀಟ್ ಜುಗಾರಾಟ ಆಡುವವರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಗ್ರಾಮೀಣ ಭಾಗಗಳ ಅರಣ್ಯ ಪ್ರದೇಶದಲ್ಲಿ ಕೆಲವೊಂದು ಕಡೆಗಳಲ್ಲಿ ಸುಸಜ್ಜಿತ ಛಾವಣಿ ವ್ಯವಸ್ಥೆಯೂ ಆಗಿದೆ. ಈಗ ಜುಗಾರ್ ಆಟ ಮಿತಿ ಮೀರ್ತಾ ಇದೆ. ಇಸ್ಪೀಟ್ ಜೊತೆ ಬೇರೆ ವ್ಯಸನಗಳನ್ನ ಮಾಡ್ತಾ ಇರೋದ್ರಿಂದ ಹಳ್ಳಿಗಳ ಸೌಂದರ್ಯ ಹಾಳಾಗುತ್ತಿರೋದ್ರ ಜೊತೆಗೆ ಬಡವರ ಆದಾಯವೂ ಹಾಳಾಗ್ತಾ ಇದೆ ಎಂದು ಅನೇಕ ಸ್ಥಳೀಯರು ದೂರಿದ್ದಾರೆ. ಇನ್ನು ಶಿರಸಿ ಉಪವಿಭಾಗದ ಡಿಎಸ್ಪಿ ಆಗಿ ಗೀತಾ ಪಾಟೀಲ್ ಅಧಿಕಾರ ಸ್ವೀಕರಿಸಿದ 1 ತಿಂಗಳಿನಲ್ಲಿ ಅಪರಾಧ ಹಾಗೂ ಅಕ್ರಮ ಚಟುವಟಿಕೆಗಳನ್ನು ನಿಯಂತ್ರಿಸಲು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಜೊತೆ ಶ್ರಮಿಸುತ್ತಿದ್ದಾರೆ. ಭೈರುಂಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೆಸಾರ್ಟ್ನಲ್ಲಿ ದೊಡ್ಡ ಮಟ್ಟದ ಅಂದರ್ಬಾಹರ್ ಅಡ್ಡೆಗೆ ನುಗ್ಗಿ ಅಕ್ರಮವಾಗಿ ಇಸ್ಪೀಟ್ ಆಡ್ತಾ ಇದ್ದ 19 ಜನರನ್ನ ಬಂಧಿಸುವಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್ ಯಶಸ್ವಿಯಾಗಿದ್ದಾರೆ. ಅವರ ಕಾರ್ಯವೈಖರಿಗೆ ಸಾರ್ವಜನಿಕ ವಲಯದಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ.